ಹಾಯ್ ಹಲೋ ಫ್ರೆಂಡ್, ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶುಭೋದಯ. ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಇದು ಸಂಡೇನೇ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ನೋಡಿ. ತಂಗಿಯವರೆಲ್ಲ ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಮೈದನ್ನ ಹೇಳ್ತಿದ್ದಾರೆ, ಬೇಡ ಅದಕ್ಕೆ ಫುಲ್ಲು ಲಾಗ್ ಹಾಕ್ಬಿಡ್ತಾರೆ ಯೂಟ್ಯೂಬಲ್ಲಿ ಅಂತ ಸೈಡ್ ಹೋಗ್ತಾ ಇದ್ದಾರೆ. ಮಗಳು ಮತ್ತು ತಂಗಿ ನೋಡಿ ಹೇಗೆ ಡ್ಯಾನ್ಸ್ ಮಾಡಿಕೊಂಡು ಆವಾಗ ತಂಗಿ ಮಗನೂ ಬರ್ತಾನೆ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಹಾಗೆ ಹಸ್ಬೆಂಡು ಊಟ ಆಯಿತು. ಊಟ ಆಗಿ ನೋಡಿ ಹಸ್ಬೆಂಡು ಸಮೇತ ಇವಾಗ ಎಂಟ್ರಿ ಕೊಡ್ತಾರೆ ನೋಡಿ. ನಾನು ಡ್ಯಾನ್ಸ್ ಮಾಡಿ ನನಗೂ ಪ್ರಾಕ್ಟೀಸ್ ಆಗಿದೆ ಡ್ಯಾನ್ಸ್ ಅಂಥೇಳಿ. ಹಾಗೆ ನೋಡಿ ನನ್ನ ಮಗ ಸಮೇತ ನನ್ನ ಜೊತೆ ಬಂದುಬಿಟ್ಟು ನಾನು ಡ್ಯಾನ್ಸ್ ಮಾಡ್ತೀನಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದ. ಹಾಗೆ ಮಕ್ಕಳು ಸಮೇತ ಡ್ಯಾನ್ಸ್ ಮಾಡಿದರು ನೋಡಿ. ನಮ್ಮ ಚಿಕ್ಕವಳು ಹೇಗೆ ಕುಣಿತಿದ್ದಾಳೆ ಅಂತ. ಹಾಗೆ ಅವನೂ ಕುಣಿತಾ ಇದ್ದ ನೋಡಿ. ಈ ಥರ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ರ ಮಕ್ಕಳು. ಹಾಗೆ ತಂಗಿ ಮನೆಯಲ್ಲಿ ಮಗಳನ್ನ ಬಿಟ್ಟಿದ್ದರಿಂದ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ಹೀಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ. ಮಗಳು ಕೈ ಆಡಿಸಲ್ಲ, ಬರೀ ಸೊಂಟ ಮಾತ್ರ ಈಚೆ ಈಚೆ ಆಡಿಸ್ತಾ ಇರ್ತಾಳೆ. ಆಮೇಲೆ ಹೋಗೋಣ ಅಂತ ಹೊರಟ್ವಿ ನೋಡಿ. ನಾವು ಹೊರಡೋಷ್ಟಿಗೆ ಫುಲ್ಲು ನೈಟ್ ಆಗಿತ್ತು. ಫುಲ್ಲು ಸಾಂಗ್ ಹಾಕ್ಕೊಂಡು ನೋಡಿ ಫುಲ್ಲು ಜರ್ನಿ ಮಾಡಿದ್ರನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ನೈಟಲ್ಲಿ ಸ್ವಲ್ಪ ಹಸ್ಬೆಂಡ್ಗೆ ಗಾಡಿ ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಫುಲ್ಲು ಲೈಟ್ ಆಪೋಸಿಟ್ ಗಾಡಿ ಎಲ್ಲ ಫುಲ್ಲು ರೈಟ್ ಹೊಡಿತಿರೋದ್ರಿಂದ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಇನ್ನು ನೆಕ್ಸ್ಟ್ ವೀಕಿಂದ ಬೇಗ ಹೋಗೋಣ ಅಂತ ಹೇಳಿ ಹೇಳ್ತಾಯಿದ್ರು. ತುಂಬ ಗಾಡಿನೇ ಇದೆ. ಎಷ್ಟು ಗಾಡಿಗಳಿದ್ದಾವೆ ಅಂದರೆ ಅಯ್ಯೋ ದೇವರೇ, ನಮ್ಮ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದು ಟ್ರಿಬ್ಬಲ್ಲೇನೋ ಗಾಡಿಗಳಿದ್ದಾವೆ ಅಂತೇಳಿ ಮಾತಾಡ್ತಿದ್ವಿ. ಯಾಕಂದರೆ ಒಂದು ಮನೆಯಲ್ಲಿ ಅಮ್ಮಮ್ಮ ಅಂದರು 4-5 ಗಾಡಿ ಅಂತೂ ಒಬ್ಬರು ಬೈಕು, ಕಾರು, ಟ್ಯಾಕ್ಟರ್, ಸ್ಕೂಟಿ ಅಂತೇಳಿ ತುಂಬ ಗಾಡಿಗಳಿದೆ. ನೈಟ್ ಟೈಮ್ ಜರ್ನಿ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ನಾವು ಸ್ವಲ್ಪ ಅಂದರೆ ಊರಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಬಂದಿರ್ತೀವಲ್ಲ, ಹಾಗಾಗಿ ಸುಸ್ತು ಆಗುತ್ತೆ. ಹಸ್ಬೆಂಡಿಗೆ ಗಾಡಿ ಓಡ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಜರ್ನಿ ಮಾಡೋಕ್ಕೆ ಖುಷಿಯಾಗುತ್ತೆ, ಡ್ರೈವಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಕಣಕ್ಕೆ ಮತ್ತೆ ವಾಪಸ್ ಬಂದ ತಕ್ಷಣ ಚೆನ್ನಾಗಿ ಹೋಗ್ಕೊಂತಿದ್ದೆ. ನೈಟ್ ಜರ್ನಿ ಮಾಡ್ತಾ ಮಾಡ್ತಾ ಮಗಳು ಮಲಗೋಗ್ಬಿಟ್ಟಿದ್ಲು. ಯಾಕಂದರೆ ಅವಳು ನೈಟು ಆಲ್ಮೋಸ್ಟು ಜರ್ನಿ ಮಾಡುವಾಗ ಮಲಗ್ತಾಳೆ. ಹಗಲೇನು ಮಲ್ಕಲ್ಲ ಅಷ್ಟು, ಬಟ್ಟು ನೈಟ್ ಮಾತ್ರ ಮಲಗಿದೆ. ಯಾಕಂದರೆ ಅಲ್ಲಿ ತಮ್ಮನ ಜೊತೆ ತಂಗಿ ಜೊತೆ ಕುಂತಿದ್ರು. ಹಾಗಾಗಿ ನೆಕ್ಸ್ಟ್ ಡೇ ಹೋಗೋದು ಲೇಟಾಗಿತ್ತು.
ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಮಾಡಿದ್ದೆ ಮತ್ತು ಚಟ್ನಿ ಮಾಡಿದ್ದೆ. ಬಟ್ ನಂಗೆ ದೋಸೆ ಜೊತೆ ಅಮ್ಮ ಚಟ್ನಿ ಬೇಡ, ನನಗೆ ಸೊಪ್ಪು ಸಾಂಬಾರು ಇದೆಯಲ್ಲ ಹಾಕ್ಕೊಡು ಅಂಥೇಳಿ, ತಿನ್ಸಮ್ಮ ನೀನೇ ಸ್ವಲ್ಪ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಸ್ವಲ್ಪ ತಿನ್ನಿಸೋಣ ಅಂಥೇಳಿ ನನ್ನ ಮಗಳು ತಿನ್ನಿಸ್ತಾಯಿದ್ದೆ. ಹೇಗಿದೆ ಅಂತ ಕೇಳ್ತಾಯಿದ್ದೆ. ಸೂಪರಾಗಿದೆ ಅಮ್ಮ ಅಂತ ಹೇಳ್ತಾಯಿದ್ಲು. ಬಟ್ ಬಾಯಿಗೆ ಹಾಕುವಾಗ ಜಾಸ್ತಿ ತಿನ್ನಲ್ಲ ಅವಳು, ಚೂರೇ ತಿಂತಾ ಇರ್ತಾಳೆ. ನೋಡಿ ಬಾಯಿನ ಫುಲ್ಲು ತುಂಬ್ಕೊಬಿಟ್ಟು ಹೇಗೆ ಮಾಡ್ಕೊಂಡಿದ್ದಾಳೆ ಅಂತ. ಟೈಮ್ ಬೇರೆ ಆಗಿತ್ತು, ಸ್ಕೂಲ್ಗೆ ಹೋಗೋ ಟೈಮು. ಹಾಗಾಗಿ ಬೇಗ ತಿನ್ನಿಸ್ತಾ ಇದ್ದೆ, ಇಲ್ಲಾಂದರೆ ತಿನ್ನೋದಿಲ್ಲ. ಅವಳಿಗೆ ಬಿಟ್ಟರೆ ತಿನ್ನೋದಿಲ್ಲ ಅಂತೇಳಿ ತಿನ್ನಿಸ್ತಾ ಇರೋದು. ಆಲ್ಮೋಸ್ಟು ಅವಳೇ ತಿಂಡಿ ಮಾಡೋದು, ನಾವು ತಿನ್ಸೋಕ್ಕೆ ಹೋಗೋದಿಲ್ಲ. ಚಿಕ್ಕದ್ರಿಂದನೂ ಅದು ಅಭ್ಯಾಸ ಆಗಿ ಹೋಗಿದೆ. ಕ್ಯಾಮ್ರಾ ಬಂತು ಅಂದರೆ ಫೋಸ್ ಮಾತ್ರ ಚೆನ್ನಾಗಿ ಕೊಡ್ತಾಳೆ. ಮಕ್ಕಳು ಸ್ಕೂಲಿಗೆ ಹೋಗ್ತಾ ವರ್ಷಕ್ಕೂ ಚೇಂಜ್ ಆಗ್ತಾ ಇರ್ತಾರೆ. ನೋಡಿ ಸಾಕು ಅಂತ ಹೇಳ್ತಾ ಇದ್ಲು. ಸರಿ ಆಯಿತು, ಲೇಟ್ ಆಯಿತು ಅಂತೇಳಿ ಸ್ವಲ್ಪ ತಿನ್ನಿಸಿ ನಾನು ನನ್ನ ಮಗಳು ಸ್ವಲ್ಪ ಕ್ಯಾಮ್ರಾಕ್ಕೆ ಫೋಸ್ ಕೊಟ್ವಿ. ಬೆಳಗ್ಗೆ ಎದ್ದು ಮಕ್ಕಳಿಗೆ ತಿಂಡಿ ತಿನ್ನಿಸೋದು ತುಂಬ ಕಷ್ಟ ಆಗಿರುತ್ತೆ. ಅವರು ತಿನ್ನೋದು ಇಲ್ಲ, ಮತ್ತು ಟಿಫನ್ ಬಾಕ್ಸಲ್ಲಿ ಹಾಕಿ ಸಮೇತ ವಾಪಸ್ ಬರ್ತದೆ. ಚಾಕು ಅಂತೇಳಿ ಮುಖನ ಊದಿಸ್ತಾ ಇದ್ದಾಳೆ. ನಾನು ಫೋರ್ಸ್ ಮೇಲೆ ತಿನ್ನಿಸ್ತಾ ಇದ್ದೆ. ಹಾಗೆಯೇ ಎಲ್ಲ ಬೆಳಗ್ಗೆ ತಿಂಡಿ ಮಾಡೋಣ ಅಂತೇಳಿ ನೋಡಿ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಹಸ್ಬೆಂಡಿಗೆ ತಿಂಡಿ ಆಗಬೇಕಿತ್ತು. ಹಾಗೆ ಮರ್ಗೆಣ್ಸ್ ಎಲ್ಲ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಮರ್ಗೆಣ್ಸು ಪಲ್ಯ ಮಾಡಿಕೊಂಡೆ. ಹಾಗೆ ಮರ್ಗೆಣ್ಸ್ ಪಲ್ಯ ನೋಡಿ ಆ ಫುಲ್ಲು ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನೆಲ್ಲ ನೋಡಿದರೆ ದಯವಿಟ್ಟು ನನ್ನ ವೀಡಿಯೋ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗಾಗ ಸ್ಟಾರ್ಟ್ ಮಾಡಿರೋಂಥ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ತಿದ್ಕೊಳ್ತೀನಿ ಅಂತ ಹೇಳ್ತೀನಿ. ಹಾಗೆಯೇ ಹೀಗಿದ್ದು ಬೆಳಗ್ಗೆ ನಾನು ಬಿಸಿನೀರೇನು ಕುಡ್ದಿರಲಿಲ್ಲ ಅಂತೇಳಿ ಬಿಸಿನೀರಿಗೆ ಗ್ರೀನ್ ಟೀನೇ ಹಾಕ್ಕೊಂಡು ಗ್ರೀನ್ ಟೀ ಕುಡಿದು ನೋಡಿ ಈ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಹಾಗೆಯೇ ನಾನು ಸ್ವಲ್ಪ ಓಟ್ಸ್ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತೇಳಿ ಓಟ್ಸ್ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ಐಟಮ್ಸ್ ಬೇಕಾದಂತನ ಹೊಂದಿಸ್ಕೊಂಡೆ. ನೋಡಿ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಚೂರು ತುಪ್ಪನ ಹಾಕ್ಕೊಂಡು ಮಾಡಿಕೊಂಡೆ. ಅಂದರೆ ನಾನು ಆಯಿಲ್ನ ಯೂಸ್ ಮಾಡಿಲ್ಲ, ಓಟ್ಸ್ನ ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಆ ಓಟ್ಸ್ನ ಮಾಡಿದ್ದಾದ್ಮೇಲೆ ಸಮೇತ ನೋಡಿ ಓಟ್ಸ್ನೆಲ್ಲ ಫುಲ್ಲು ಚೆಲ್ಲಿ ಅದರಲ್ಲಿ ಅರ್ಧ ಚೆಲ್ಲಿಬಿಟ್ಟಿದ್ದೆ, ಕೈ ತಗಲಿ ಚೆಲ್ಲೋಗ್ಬಿಟ್ಟು. ತರಕಾರಿನ ಜಾಸ್ತಿ ಹಾಕ್ಕೊಂಡಿದ್ದೆ, ಓಟ್ಸ್ ಕಮ್ಮಿ ಹಾಕ್ಕೊಂಡಿದ್ದೆ, ತುಪ್ಪನೂ ಸಮೇತ ಕಮ್ಮಿ ಹಾಕ್ಕೊಂಡಿದ್ದೆ. ಈ ಫುಲ್ಲು ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ. ನಿಜವಾಗ್ಲೂ ಓಟ್ಸ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಹಾಗೆ ಈ ವಿಡಿಯೋ ಮಧ್ಯದಲ್ಲಿ ನನ್ನ ತಂಗಿ ಮಗಳದೊಂದು ಕ್ಲಿಪ್ ಡ್ಯಾನ್ಸ್ ಹಾಕಿದ್ದೀನಿ ನೋಡಿ. ಹಾಗೆ ಆದ ನಂತರ ಮಗಳು ಕ್ಲಾಸಿಂದ ಬಂದ ನಂತರ ನೋಡಿ ಮಗುವಿಗೆ ಪಾಪ್ಕಾರ್ನ್ಗೆ ಸ್ವೀಟ್ ಕಾರ್ನ ಮತ್ತು ಕಾಫಿನ ಮಾಡಿಕೊಟ್ಟೆ. ಹಾಗೆ ಅಪ್ಪ ಮಗಳು ಏನೋ ಮಾತಾಡ್ಕೊಂಡು ಫುಲ್ಲು ಅದರೊಳಗೆ ಮುಳುಗೋಗ್ಬಿಟ್ಟಿದ್ರು. ಹಾಗೆ ಮಗಳು ಹೇಳ್ತಪ್ಪ ವಿಡಿಯೋ ಮಾಡಪ್ಪ, ಸಾಂಗ್ ಹಾಕು ಅಮ್ಮ, ನಾನು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಾಯಿದ್ಲು. ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಮಗಳ ಜೊತೆ ಹಾಗೆ ಖುಷಿಯಾಗಿ ನಾನು ಯಾವಾಗಲೂ ಆಲ್ಮೋಸ್ಟ್ ಹಸ್ಬೆಂಡ್ ಇರಲಿ ಯಾರೇ ಇರಲಿ ಜೊತೆ ಹೀಗೇ ಡ್ಯಾನ್ಸ್ ಮಾಡೋದು. ಅಂದರೆ ನನ್ನ ಮಗಳಿಗೂ ಟೈಮ್ ಪಾಸ್ ಆಗುತ್ತೆ, ಒಬ್ಬಳೇ ಇರ್ತಾಳಲ್ಲ. ಹಾಗಾಗಿ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು, ನಾನು ನನ್ನ ಮಗಳು ಸುಮ್ಮನೆ ಡ್ಯಾನ್ಸ್ ಮಾಡ್ಕೊಂಡಿದ್ವಿ.
ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ನನ್ನ ಮದುವೆಯಲ್ಲಿ ಸಮೇತ ನಾನು ಹಸೇಲಿ ಕುಣಿದಿದ್ದೀನಿ. ಯಾಕೆಂದರೆ ನನಗೆ ಡ್ಯಾನ್ಸು ವಾದ್ಯ ಈ ಥರದ್ದೆಲ್ಲ ತುಂಬ ಇಷ್ಟ. ನನ್ನ ಹಸ್ಬೆಂಡ್ ಏನೂ ಹೇಳಲ್ಲ, ಡ್ಯಾನ್ಸ್ ಮಾಡಬೇಡ ಏನು ಅಂತ ಹೇಳಲ್ಲ. ತುಂಬ ಫ್ರೀನೇ ಬಿಟ್ಟಿದ್ದಾರೆ, ಹಾಗಂತ ಹೇಳಿ ಫ್ರೀ ಬಿಟ್ಟಿದ್ದಾರೆ ಅಂತಲೇ ಅದನ್ನು ಅಡ್ವರ್ಟೈಸ್ ತಗೋಬಾರ್ದು. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಿನ್ನ ಕಿಟ್ಲೆ ಸುಂದರಿ ಕಲ್ಲಾಗ ಬಾಡಿಗೆ ಚಿಂಗಾರಿ ಚೊಕಲಿ ನನ್ನ ಪಂಪರು ಲಾಟರಿ ಸೀಕ್ರೆಟ್ ಕೇಳಿ